ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಂಜನೇಯ ದೇವಸ್ಥಾನಕ್ಕಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ದೇವಸ್ಥಾನದ ಪೂಜೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಗಲಾಟೆ ಇದು. ಹೌದು, ಆಂಜನೇಯ ದೇವಸ್ಥಾನಕ್ಕಾಗಿ ಗುಂಪುಗಳ ನಡುವೆ ಫೈಟ್ ನಡೆದಿದೆ. ದೇವಾಲಯ ಪೂಜೆ ನಡೆಸಲು ಎರಡು ಗುಂಪಿನ ನಡುವೆ ನಡೆದಿರುವಂತಹ ಗಲಾಟೆ ಇದು. ದೇವಸ್ಥಾನ ಆಡಳಿತಕ್ಕೆ ಎರಡು ಗುಂಪುಗಳ ನಡುವೆ ನಡೆದಿರುವಂತಹ ಗಲಾಟೆ. ದೇವನಹಳ್ಳಿ ತಾಲೂಕಿನ ವಿಜಯಪುರದ ಹನುಮನ ದೇವಾಲಯ ಅದು. ಅಂದರೆ ಇಲ್ಲಿ ಪೂಜೆ ನಡೆಸೋದು ಮತ್ತು ಆಡಳಿತ ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಂಪುಗಳ ನಡುವೆ ನಡೆದಿರುವಂತಹ ಗಲಾಟೆ. ವಾರಸುದಾರ ಪ್ರಕಾಶ್ ಹಾಗೂ ಅರ್ಚಕ ಲೋಕನಾಥ್ ನಡುವೆ ಉಂಟಾಗಿರುವಂತಹ ಕಿರಿಕ್. ಈ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಯಿತು. ಗುಂಪು ಚದುರಿಸುವುದಕ್ಕೆ ಲಘು ಲಾಠಿ ಪ್ರಹಾರ ಕೂಡ ಮಾಡಬೇಕಾಯಿತು. ಪ್ರಕಾಶ್ ದೇವಸ್ಥಾನ ನನಗೆ ಸೇರಿದ್ದು ಅಂತ ಹೇಳಿ ಗೇಟಿಗೆ ಬೀಗ ಹಾಕ್ತಾರೆ. ದೇವಾಲಯ ಬೇರೆ ಕಡೆಗೆ ಶಿಫ್ಟ್ ಮಾಡುವ ಹುನ್ನಾರ ಅನ್ನುವಂಥ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಸ್ಥಳಾಂತರಿಸಿ ಜಾಗ ವಾಣಿಜ್ಯ ಬಳಕೆಗೆ ಪ್ರಕಾಶ್ ಯತ್ನ ಮಾಡ್ತಿದ್ದಾರೆ ಅನ್ನೋದು ಇತರರು ಮಾಡ್ತಿರುವಂಥ ಆರೋಪ. ನೋಡಿ, ಇಲ್ಲಿರುವಂಥ ರಾಜಕೀಯಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ದೇವಸ್ಥಾನ ಭಕ್ತಿ ಇದೆಲ್ಲವನ್ನ ಬಿಟ್ಟು ತಮ್ಮ ವ್ಯಾಪಾರಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೇನೋ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವಿಸಿದೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ. ದೇಗುಲ ಸಾರ್ವಜನಿಕರ ಸ್ವತ್ತು ಅಂತ ಅರ್ಚಕರ ಗುಂಪು ಹೇಳ್ತಾ ಇದೆ. ನೋಡಿ, ವಾದ ಪ್ರತಿವಾದ ತಾರಕಕ್ಕೇರಿದ ಸಂದರ್ಭದಲ್ಲಿ ಆಗಿರುವಂತಹ ನೂಕುನುಗ್ಗಲು ಗಲಾಟೆ ಇದೆಲ್ಲವನ್ನ ಗಮನಿಸಬಹುದು. ದೇವಸ್ಥಾನಕ್ಕೆ 2 ವರ್ಷಗಳ ಕಾಲ ಪೂಜೆಗೆ ಅವಕಾಶವನ್ನ ಪ್ರಕಾಶ್ ನೀಡಿರ್ತಾರೆ. ಅವಧಿ ಮುಗಿತಾ ಇದ್ದಂತೆ ಮುಂದುವರಿಕೆಗೆ ಅರ್ಚಕರಿಗೆ ಕೋರ್ಟ್ ಅಸ್ತು ಅಂತ ಹೇಳಿದೆ. ಅಂದರೆ 2 ವರ್ಷಗಳ ಕಾಲ ದೇವಸ್ಥಾನದ ವಾರಸುದಾರ ಪ್ರಕಾಶ್ ಅವರು ನೀವು ಪೂಜೆ ಮಾಡ್ಬೋದು ಅನ್ನುವಂತಹ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಯಾವಾಗ ಪ್ರಕರಣ ಕೋರ್ಟ್ ಮೆಟ್ಟಿಲಿರುತ್ತೆ, ಕೋರ್ಟ್ ಪೂಜೆ ಮಾಡ್ಬೋದು, ಮುಂದುವರಿಕೆ ಮಾಡ್ಬೋದು ಅನ್ನುವಂತಹ ಆದೇಶವನ್ನು ಕೊಟ್ಟಿರೋದ್ರಿಂದಾಗಿ ಈಗ ವಾರಸುದಾರರು ಮತ್ತು ಅರ್ಚಕರ ಗುಂಪಿನ ನಡುವೆ ನಡೀತಾ ಇರುವಂತಹ ಗಲಾಟೆ ಇದು. ಸರ್, ಈಗ ಕೋರ್ಟ್ ಆದೇಶ ಅಂದರೆ ಸರ್ವೆ ನಂಬರ್ ಬೇಕು ತರಬೇಕಲ್ಲ. ಇದು ನಮ್ದು ಜಾಗ ಇದೆ, ನಮ್ಮ ಸರ್ವೆ ನಂಬರ್ ಬೇಕು ತರ್ತೀನಿ. ದೇವಸ್ಥಾನದ ಹೆಸರು ಉರಿತಾ ಇದೆ. ಗೋಡೆ ಹೊಡೆದಾಕಿ ಬಂದವ್ರು ಸರ್, ನಿಮ್ಮ ಕಣ್ಣು ಮುಂದೆ ಎಷ್ಟು ಮಾಡೋರು ಸರ್. ನಮ್ಮ ಜಾಗಕ್ಕೆ ನಮ್ಮ ಗೋಡೆ ಬಂದವ್ರು ಅಂದ್ರೆ ಈಗ ಜಾಗ ಕರ ಬಂದು ತಂದವ್ರೆ ಅಂತ ಹೇಳ್ತಾರೆ. ಇದು ಕರ ಜಾಗ ಅಲ್ಲ. ಈಗ ನಮಗೆ ಇದು ನಮ್ಮದು ಕೇಸ್ ಇತ್ತು ಹೈಕೋರ್ಟಲ್ಲಿ. ಹೈಕೋರ್ಟಲ್ಲಿ ಹೊಸದಾಗಿ ನಮ್ಗೆ ಆರ್ಡರ್ ಆಗೈತೆ. ಆರ್ಡರ್ ಆದಮೇಲೆ ಆರ್ಡರ್ ಕಾಪಿ ಐತೆ. ಆಮೇಲೆ ಇದು ನಮ್ಮದು ಏನು ಪ್ರಾಬ್ಲಮ್ ಇಲ್ಲ.